ಹಲೋ ಸ್ನೇಹಿತರೆ, ನಮಸ್ಕಾರ. ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಪ್ರಶ್ನೆ, ಇಂಡಿಯಾದಲ್ಲಿ ಸ್ಟಾಕ್ ಮಾರ್ಕೆಟ್ನ ಯಾರು ರೆಗ್ಯುಲೇಟ್ ಮಾಡ್ತಾರೆ? ಸೆಬಿ ಏನೆಲ್ಲ ಕಂಟ್ರೋಲ್ ಮಾಡುತ್ತೆ? ಪ್ರತಿಯೊಂದು ದೇಶದಲ್ಲೂ ಸ್ಟಾಕ್ ಮಾರ್ಕೆಟ್ ಮಾನಿಟರ್ ಮಾಡಲಿಕ್ಕೆ ಒಂದು ಸಂಸ್ಥೆ ಬೇಕಿರುತ್ತೆ. ಅದು ಒಂದು ಸರ್ಟನ್ ರೂಲ್ಸ್ನ ಸೆಟ್ ಮಾಡುತ್ತೆ, ಕಂಪನಿಗಳನ್ನು ಮಾನಿಟರ್ ಮಾಡ್ತಾ ಇರುತ್ತೆ. ಇದೆಲ್ಲದರ ಮುಖಾಂತರ ಇನ್ವೆಸ್ಟರ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ. ಭಾರತದಲ್ಲಿ ಈ ಕೆಲಸವನ್ನು ಸೆಬಿ ಅಂದರೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಮಾಡುತ್ತೆ. ಹೇಗೆ ಬ್ಯಾಂಕ್ಸ್ಗಳ ಆಕ್ಟಿವಿಟೀಸ್ನ RBI ಮಾನಿಟರ್ ಮಾಡುತ್ತೋ ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ಆಕ್ಟಿವಿಟೀಸ್ನ ಸೆಬಿ ಮಾನಿಟರ್ ಮಾಡುತ್ತೆ. ಸೆಬಿ ಎಸ್ಟಾಬ್ಲಿಷ್ ಆಗಿದ್ದು 1992ರಲ್ಲಿ. ಇದರ ಮುಖ್ಯ ಕೆಲಸ ಏನು ಅಂದರೆ ಸ್ಟಾಕ್ ಮಾರ್ಕೆಟನ್ನು ಫೇರ್ ಆಗಿ, ಟ್ರಾನ್ಸ್ಪರೆಂಟ್ ಆಗಿ ಹಾಗೆ ಸೇಫ್ ಆಗಿ ನಡೆಸೋದು. ಸೆಬಿ ಏನು ಮಾಡುತ್ತೆ ಅಂದರೆ ಕಂಪನಿಗಳು, ಸ್ಟಾಕ್ ಬ್ರೋಕರ್ಸ್ ಹಾಗೆ ಇನ್ವೆಸ್ಟರ್ಸ್ಗಳನ್ನು ಮಾನಿಟರ್ ಮಾಡ್ತಾ ಇರುತ್ತೆ. ಷೇರುಗಳ ಪ್ರೈಸ್ನ ಮ್ಯಾನಿಪುಲೇಟ್ ಮಾಡದೇ ಇರೋ ಹಾಗೆ ನೋಡ್ಕೊಳ್ತಾರೆ. ಸ್ಮಾಲ್ ಇನ್ವೆಸ್ಟರ್ಸ್ಗಳನ್ನು ಫ್ರಾಡ್ಸ್ ಹಾಗೂ ಸ್ಕ್ಯಾಮ್ಸ್ಗಳಿಂದ ಪ್ರೊಟೆಕ್ಟ್ ಮಾಡ್ತಾರೆ. ಹಾಗೆ IPO, ಮ್ಯೂಚುವಲ್ ಫಂಡ್, NSE, BSE ಇವುಗಳಿಗೆ ರೂಲ್ಸನ್ನು ಸೆಟ್ ಮಾಡ್ತಾರೆ. ಸ್ಟಾಕ್ ಟ್ರೇಡಿಂಗ್ ಹಾಗೂ ಡೆರಿವೇಟಿವ್ಸ್ ಟ್ರೇಡಿಂಗ್ನಲ್ಲಿ ಜನರ ಪ್ರಾಫಿಟ್ ಹಾಗೂ ಲಾಸ್ನ ಅಬ್ಸರ್ವ್ ಮಾಡಿ ಅವಶ್ಯಕತೆ ಇದ್ದಾಗ ಹೊಸ ರೂಲ್ಸ್ಗಳನ್ನು ತರ್ತಾರೆ. ಸಿಂಪಲ್ ಆಗಿ ಹೇಳೋದಾದರೆ ಇಂಡಿಯಾದ ಸ್ಟಾಕ್ ಮಾರ್ಕೆಟ್ಗೆ ಸೆಬಿ ಒಂಥರ ರೆಫ್ರಿ ಇದ್ದಾಗೆ, ಎಲ್ಲವೂ ನ್ಯಾಯವಾಗಿ ಆಸ್ ಪರ್ ದ ರೂಲ್ಸ್ ನಡೆಯುವ ಹಾಗೆ ಮಾಡ್ತಾರೆ. ಹೀಗೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಯಾವುದಾದ್ರು ಕ್ವಶನ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.